ಈ ದಿವಸ ನಾವು ನಮಗೆ ಬಂದಿರುವ ನಿರ್ದೇಶನದ ಪ್ರಕಾರ ನಮ್ಮ ರಾಮನಗರ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿಯೂ ಲೋಕ್ ಅದಾಲತ್ ಅನ್ನು ಏರ್ಪಡಿಸಿದ್ದೇವೆ. ಲೋಕ್ ಅದಾಲತ್ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಕ್ಷಿದಾರರು ಮತ್ತು ವಕೀಲರು ಭಾಗವಹಿಸಿ ನಮಗೆ ಪ್ರತಿ ಲೋಕ್ ಅದಾಲತ್ಗಳಲ್ಲೂ ಕೂಡ ಚೆನ್ನಾಗಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತು ನಮ್ಮಲ್ಲಿ ಲೋಕ್ ಅದಾಲತ್ತಿಗೆ ಐಡೆಂಟಿಫೈ ಮಾಡಿದ್ದೀವಿ ನಾವು. ಒಟ್ಟು ನಮ್ಮ ಪೂರ್ತಿ ಜಿಲ್ಲೆಯಲ್ಲಿ 7,797 ಪ್ರಕರಣಗಳನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ. ಅದರಲ್ಲಿ ಇಲ್ಲಿಯವರೆಗೆ ನಮಗೆ 2,478 ಪ್ರಕರಣಗಳು ರಾಜ್ಯ ಸಂಧಾನದ ಮೂಲಕ ಲೋಕ್ ಅದಾಲತ್ತಲ್ಲಿ ತೀರ್ಮಾನವಾಗಿದೆ. ಈ ಎಲ್ಲ ಕೇಸುಗಳು ನಾವು ಪ್ರತಿ ದಿವಸ ನ್ಯಾಯಾಲಯಗಳಲ್ಲಿ ಡೈಲಿ ಲೋಕ್ ಅದಾಲತ್ ಅಂತ ಮಾಡಿ ತೀರ್ಮಾನ ಮಾಡಿರೋ ಕೇಸುಗಳು ಇವೆಲ್ಲ. ಇವತ್ತು ಕೂಡ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೇಸುಗಳು ತೀರ್ಮಾನವಾಗುವ ಒಂದು ಅಭಿಲಾಷೆಯನ್ನು ಹೊಂದಿದ್ದೇವೆ. ನಿಯರ್ಲಿ ಒಂದು 2,000 ಪ್ರಕರಣಗಳು ಈ ದಿವಸ ತೀರ್ಮಾನವಾಗಬಹುದು. ಇದೆಲ್ಲ ನಾನು ಹೇಳ್ತಾ ಇರೋದು ಬಾಕಿ ಇರುವ ಪ್ರಕರಣಗಳಲ್ಲೂ, ಕೋರ್ಟ್ಗಳಲ್ಲಿ ಇರುವ ಪ್ರಕರಣಗಳು. ಕೋರ್ಟ್ಗೆ ಬರದೇ ಇರುವಂತಹ ಪ್ರಕರಣಗಳನ್ನು ಕೂಡ ನಾವು ಈ ದಿವಸ ಲೋಕ್ ಅದಾಲತ್ತಲ್ಲಿ ತಗೊಂಡಿದ್ದೀವಿ. ಅದರಲ್ಲಿ ಹೆಚ್ಚಿನ ಕೇಸ್ಗಳು ಬ್ಯಾಂಕ್ ಪ್ರಕರಣಗಳು. ಬ್ಯಾಂಕಲ್ಲಿ ಹಣ ಸಾಲವಾಗಿ ಪಡೆದು ಅದನ್ನ ಹಿಂದಿರುಗಿಸಕ್ಕಾಗದೇನೆ ಈಗ ಒಂದು ಲೋಕ್ ಅದಾಲತ್ತಲ್ಲಿ ಬ್ಯಾಂಕ್ನವರು ಮತ್ತೆ ಕಕ್ಷಿದಾರರು ಕೂಡ ಇಬ್ರು ಭಾಗವಹಿಸಿ ಒಂದು ಅಮೌಂಟ್ ಸೆಟಲ್ಮೆಂಟ್ ಮಾಡಿಕೊಂಡು ಆ ಅಮೌಂಟ್ ಕಟ್ಟೋದಕ್ಕೆ ಅವರು ಒಪ್ಕೊಳ್ತಾರೆ. ಆ ಒಂದು ಪ್ರಕ್ರಿಯೆ ಕೂಡ ಇಲ್ಲಿ ನಡೀತಾ ಇದೆ. ಈ ಪ್ರೀ ಲಿಟಿಗೇಷನ್ ಕೇಸಸ್ ಅಂತ ನಾವೇನ್ ತಗೊಳ್ತೀವಲ್ಲ, ಅದು ಕೂಡ ನಮ್ಮ ಕೋರ್ಟಿನಲ್ಲಿ ಆದ ಆದೇಶದಂತೆಯೇ ಮಾನ್ಯತೆಯನ್ನು ಹೊಂದಿದೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಕೂಡ ನಾವು ಒಂದು ಏನು ಈ ಸಿಸ್ಟಮ್ ಇದೆ, ಲೋಕ್ ಅದಾಲತ್ ಸಿಸ್ಟಮ್ ಇಂದ ಏನು ನಾವು ರಾಜ್ಯ ಸಂಧಾನದ ಮೂಲಕ ಬಗೆಹರಿಸ್ತೀವಿ, ಅಲ್ಲೂ ಕೂಡ ಅದೇ ರೀತಿ ಇಬ್ಬರು ಸಂಧಾನಕಾರರಿದ್ದು ಕೇಸನ್ನ ಬಗೆಹರಿಸ್ತಾರೆ. ಕಕ್ಷಿದಾರರು ಅದರ ಉಪಯೋಗವನ್ನ ಹೆಚ್ಚು ಪಡೆದುಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಬ್ಯಾಂಕ್ನವರು ಇನ್ನು ನಮ್ಮ ಕೋರ್ಟಿಗೆ ಕೇಸ್ ಹಾಕುವ ಮುಂಚೆಯೇ ಈ ರೀತಿಯ ಪ್ರಕರಣಗಳನ್ನ ಗುರುತಿಸಿ ಒಂದು ರಾಜ್ಯ ಸಂಧಾನದ ಮೂಲಕ ತೀರ್ಮಾನ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ನಿಮ್ಗೆ ಏನಾಗುತ್ತೆ, ಕೋರ್ಟ್ ಅಲ್ಲಿ ಏನು ಡಾಕ್ಯುಮೆಂಟ್ಸ್ ಇರುತ್ತೆ ಮತ್ತೆ ಪಕ್ಷಗಾರರು ಏನು ಎವಿಡೆನ್ಸ್ ಕೊಡ್ತಾರೆ ಅದರ ಬೇಸಿಸ್ ಮೇಲೆ ಡಿಸೈಡ್ ಆಗುತ್ತೆ. ಆದ್ರೆ ಒಂದು ಪ್ರೀ ಲಿಟಿಗೇಷನ್ ಕೇಸಸ್ ಲೋಕ್ ಅದಾಲತ್ತಲ್ಲಾಗ್ಲಿ ಅಥವಾ ನಮ್ಮ ಈ ಬಾಕಿ ಇರುವ ಪ್ರಕರಣಗಳಲ್ಲಿ ನಡೆಯುವ ಲೋಕ್ ಅದಾಲತ್ಗಳಲ್ಲಾಗ್ಲಿ ಹೆಚ್ಚು ಎರಡೂ ಪಾರ್ಟಿಗೂ ಅನುಕೂಲವಾಗುವಂತ ರೀತಿಯಲ್ಲಿ ತೀರ್ಮಾನವನ್ನ ಕೈಗೊಳ್ತೇವೆ. ಅದರಿಂದ ಕಕ್ಷಿದಾರರಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಈ ಲೋಕ್ ಅದಾಲತ್ಗಳಲ್ಲಿ. ಲೋಕ್ ಅದಾಲತ್ತಿಂದ ವೈಶಿಷ್ಟ್ಯ ಏನಂತ ಹೇಳಿದ್ರೆ, ಬಾಕಿ ಇರುವ ಪ್ರಕರಣಗಳಲ್ಲಾಗ್ಲಿ ಅಥವಾ ಈ ಪ್ರೀ ಲಿಟಿಗೇಷನ್ ಕೇಸಸ್ಗಳಲ್ಲಾಗ್ಲಿ ತೀರ್ಮಾನವಾದ ಒಂದು ಡಿಕ್ರಿಯನ್ನ ಮಾಡ್ತೀವಿ ನಾವು. ಏನ್ ತೀರ್ಮಾನ ಆಗಿರುತ್ತೆ ಅದಕ್ಕೊಂದು ಡಿಕ್ರಿಯನ್ನ ಮಾಡ್ತೇವೆ, ಅವಾರ್ಡ್ ಅಂತ ಹೇಳ್ತೇವೆ. ಅದರ ಮೇಲೆ ಅಪೀಲ್ ಹಾಕುವ ಆಗಿಲ್ಲ, ಅಪೀಲಿಗೆ ಪ್ರಾವಿಷನ್ನೇ ಇಲ್ಲ ಲೋಕ್ ಅದಾಲತ್ತಲ್ಲಿ ಆದಾಗ. ಹಾಗಾಗಿ ಏನಾಗುತ್ತೆ ಅಂದ್ರೆ ಪಾರ್ಟಿಗಳಿಗೆ ಮತ್ತೆ ಮುಂದಿನ ಕೋರ್ಟ್ಗೆ ಹೋಗುವ ಅವಕಾಶ ಇರೋದಿಲ್ಲ. ಇಬ್ರು ಕೂಡ, ಎರಡೂ ಪಾರ್ಟಿಗಳು ಕೂಡ ಈ ಲೋಕ್ ಅದಾಲತ್ತಲ್ಲಿ ಸಂಧಾನದ ಮೂಲಕ ತೀರ್ಮಾನ ಮಾಡ್ಕೊಂಡಾಗ ನೆಮ್ಮದಿಯಿಂದ ಮತ್ತು ಶಾಂತಿಯಿಂದ ಇರಬಹುದು ಅವರು. ಈ ಕ್ರಿಮಿನಲ್ ಪ್ರಕರಣಗಳಲ್ಲೂ ಕೂಡ ನಾವು ಕಾಂಪೌಂಡಬಲ್ ಕೇಸಸ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ರಾಜಿ ಆಗಬಹುದಾದಂತಹ ಕೇಸುಗಳಲ್ಲಿ ನಾವು ತೀರ್ಮಾನವನ್ನ ಮಾಡ್ತೇವೆ. ಇಬ್ಬರಿಗೂ ಕೂಡ ಬುದ್ಧಿ ಹೇಳಿ, ಕಂಪ್ಲೇನೆಂಟ್ ಮತ್ತೆ ಅಕ್ಯೂಸ್ಡ್ ಇಬ್ಬರಿಗೂ ಕೂಡ ಬುದ್ಧಿ ಹೇಳಿ ನಾವು ಅವರಿಗೆ ಒಂದು ಅಮಿಕಬಲ್ ಆಗಿ ಒಂದು ಸೆಟಲ್ಮೆಂಟ್ ಅನ್ನ ಮಾಡ್ತೇವೆ. ಅದರಿಂದ ಏನಾಗುತ್ತೆ, ಅವರಿಬ್ಬರ ನಡುವೆ ಇರುವಂತಹ ಒಂದು ವೈಷಮ್ಯ ದೂರ ಆಗುತ್ತೆ ಮತ್ತೆ ಇಬ್ರು ಕೂಡ ಶಾಂತಿಯಿಂದ ನೆಮ್ಮದಿಯಿಂದ ಇರಬಹುದು. ಮುಂದೆ ಕೂಡ ಈ ತರ ಪ್ರಕರಣಗಳು ಅವರುಗಳ ನಡುವೆ ಆಗದಂತೆ ಅವರು ನೋಡ್ಕೊಳ್ಬಹುದು. ಈ ರೀತಿ ಲೋಕ್ ಅದಾಲತ್ತಲ್ಲಿ ಸೆಟಲ್ಮೆಂಟ್ ಮಾಡ್ಕೊಂಡಾಗ ಇದು ಒಂದು ವೈಶಿಷ್ಟ್ಯ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಈ ಪ್ರಕರಣಗಳನ್ನ ಕೋರ್ಟ್ಗಳಲ್ಲಿ ಹಾಕುವಾಗ ಕೋರ್ಟ್ ಫೀ ಕಟ್ಟಿರ್ತಾರೆ ಪಾರ್ಟೀಸ್ ಆಗ್ಲಿ ಬ್ಯಾಂಕ್ನವರಾಗ್ಲಿ. ಲೋಕ್ ಅದಾಲತ್ತಲ್ಲಿ ಆ ಕೇಸುಗಳು ಸೆಟ್ಲ್ ಆದ್ರೆ ಆ ಕೋರ್ಟ್ ಫೀ ಏನಿರುತ್ತೆ ಅದು ವಾಪಸ್ ಬರುತ್ತೆ. ಹೀಗಾಗಿ ಹೆಚ್ಚು ಅಮೌಂಟ್ ಇರೋ ಕೇಸ್ಗಳಲ್ಲಿ ಹೆಚ್ಚಿನ ಕೋರ್ಟ್ ಫೀ ಅನ್ನ ಕಟ್ಟಬೇಕಾಗುತ್ತೆ, ಅದನ್ನ ವಾಪಸ್ ಪಡೆಯಬಹುದು. ಇದೊಂದು ಅನುಕೂಲ ಇದೆ ಲೋಕ್ ಅದಾಲತ್ತಲ್ಲಿ ಸೆಟಲ್ ಮಾಡ್ಕೊಂಡಾಗ. ಲೋಕ್ ಅದಾಲತ್ತಲ್ಲಿ ನಾವು ಯಾವ್ಯಾವ ಕೇಸ್ಗಳನ್ನ ರಾಜ್ಯ ಸಂಧಾನಕ್ಕೆ ತೆಗೆದುಕೊಳ್ತೇವೆ ಅಂತ ಹೇಳಿದ್ರೆ, ಭೂ ಸ್ವಾಧೀನ ಪ್ರಕರಣಗಳು, ಮೋಟಾರ್ ವಾಹನ ಅಪಘಾತದ ಪ್ರಕರಣಗಳು, ಬ್ಯಾಂಕ್ ಪ್ರಕರಣಗಳು, ಮತ್ತೆ ವೈವಾಹಿಕ ಪ್ರಕರಣಗಳು, ಜೀವನಾಂಶದ ಪ್ರಕರಣಗಳು, ಮತ್ತೆ ಪಂಚಾಯಿತಿಯ ಪ್ರಕರಣಗಳು, ವಿದ್ಯುತ್ ಮಂಡಳಿಯ ಪ್ರಕರಣಗಳು, ಕಾರ್ಮಿಕ ಇಲಾಖೆ ಪ್ರಕರಣಗಳು, ಹೀಗೆ ಕಾರ್ಮಿಕ ನಷ್ಟ ಪರಿಹಾರ ಪ್ರಕರಣಗಳು, ಹೀಗೆ ಅನೇಕ ಪ್ರಕರಣಗಳನ್ನ ನಾವು ಲೋಕ್ ಅದಾಲತ್ತಲ್ಲಿ ತೆಗೆದುಕೊಳ್ಬಹುದಾಗಿದೆ. ವೈವಾಹಿಕ ಪ್ರಕರಣಗಳಲ್ಲಿ ಡೈವರ್ಸ್ ಕೇಸ್ಗಳನ್ನ ತಗೊಳ್ಳೋದಿಲ್ಲ. ಏನಿದ್ರು ಒಟ್ಟಿಗೆ ಹೋಗುವಂತ ಡೈವರ್ಸ್ ಪ್ರಕರಣಗಳಲ್ಲಿ ಇಬ್ಬರೂ ಕೂಡ ರಾಜ್ಯ ಸಂಧಾನದ ಮೂಲಕ ಒಪ್ಕೊಂಡು ಒಟ್ಟಿಗೆ ಹೋಗ್ತಾರೆ, ಅಂದ್ರೆ ರಿಯೂನಿಯನ್ ಮಾಡ್ಕೊಂಡು ಹೋಗ್ತಾರಲ್ಲ, ಅಂತ ಪ್ರಕರಣಗಳನ್ನ ಮಾತ್ರ ನಾವು ಲೋಕ್ ಅದಾಲತ್ತಲ್ಲಿ ಡಿಸೈಡ್ ಮಾಡ್ತೇವೆ. ಮತ್ತೆ ಜೀವನಾಂಶದ ಪ್ರಕರಣಗಳಲ್ಲೂ ಕೂಡ ಈಗ ಏನಾಗುತ್ತೆ, ಇಬ್ರು ಜೊತೆಗೆ ಹೋಗುವಂತ ಸಿಚುವೇಶನ್ ಜಾಸ್ತಿ ಇರುತ್ತೆ. ಅಂತದ್ರಲ್ಲೂ ಕೂಡ ಇಬ್ಬರನ್ನ ಒಟ್ಟಿಗೆ ಕಳಿಸ್ಕೊಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಅವರು ಗಂಡ ಇಷ್ಟು ಅಮೌಂಟ್ ಅನ್ನ ನಾನು ಕೊಡ್ತೇನೆ ಅಂತ ಒಪ್ಕೊಂಡ್ರೆ
ಅಷ್ಟು ಅಮೌಂಟಿಗೆ ನಾವು ಅವ್ರಿಗೆ ಒಂದು ಆದೇಶವನ್ನ ಮಾಡ್ತೇವೆ. ಜೀವನಾಂಶದ ಪ್ರಕರಣಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಇದೆ. ಹೀಗೆ ಅನೇಕ ಅನುಕೂಲಗಳನ್ನ ನಾವು ಲೋಕ ಅದಾಲತಲ್ಲಿ ಕಾಣಬಹುದು. ಇದರ ಎಲ್ಲ ಸದುಪಯೋಗವನ್ನ ನೀವು ಹೆಚ್ಚು ಜನರು ಉಪಯೋಗಿಸ್ಕೊಳ್ಬೇಕು ಅಂತ ನಾನು ಈ ಒಂದು ಮಾತಿನ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೇನೆ.